ದೇಶದ ಸೈನಿಕ ಇಲಾಖೆಯಲ್ಲಿ ಸೇವೆ ಸಲ್ಲಿಸುವ ಅವಕಾಶ ಯುವಕರು ಪಡೆದು ಸುರಕ್ಷತೆ ಜೊತೆಗೆ ತಮ್ಮ ಜೀವನವನ್ನು ಯಶಸ್ವಿಗೊಳಿಸಬೇಕೆಂದು ನಿವೃತ್ತ ಶಿಕ್ಷಕಿ ಇಂದಿರಾ ಕಮ್ಮಾರ್ ಹೇಳಿದರು. ಬೈಲಹೊಂಗಲ ತಾಲೂಕಿನ ಬೈಲವಾಡ ಗ್ರಾಮದ ವೀರ ಯೋಧ ಬಸವರಾಜ್ ಗಜಪತಿ ಅವರು ಭಾರತೀಯ ಸೈನ್ಯದಲ್ಲಿ ಸುಮಾರು 28 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಸುಬೇದಾರ್ ಹುದ್ದೆಯಿಂದ ನಿವೃತ್ತಿಯಾಗಿ ಸ್ವಗ್ರಾಮಕ್ಕೆ ಆಗಮಿಸಿದ ಪ್ರಯುಕ್ತ ಶ್ರೀ ಸಿದ್ದಬಸವೇಶ್ವರ ದೇವಸ್ಥಾನದಲ್ಲಿ ರವಿವಾರ ಏರ್ಪಡಿಸಿದ್ದ ಅಭಿನಂದನಾ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿ, ರಾಷ್ಟ್ರ ಕಾಯುವ ಯೋಗ ಬದುಕಿನಲ್ಲಿ ಕೂಡಿ ಬಂದಾಗ ಎದೆಗುಂದದೆ ಯೋಧರ ಜವಾಬ್ದಾರಿ ನಿರ್ವಹಿಸಿ ಉನ್ನತ ಹುದ್ದೆ ಹೊಂದುವುದರೊಂದಿಗೆ ಇಲಾಖೆಯ ಮೆಚ್ಚುಗೆಗೆ ಪಾತ್ರರಾಗಬೇಕೆಂದರು. ಶಾಲಾ ಶಿಕ್ಷಣ ಇಲಾಖೆಯ ಧಾರವಾಡದ ದೈಹಿಕ ಶಿಕ್ಷಣ ಅಧಿಕಾರಿ ಡಾಕ್ಟರ್ ನಾಗರಾಜ್ ಗೌಳಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಸೈನ್ಯದಲ್ಲಿ ಉದ್ಯೋಗ ಮಾಡಬೇಕೆಂದು ಹಲವಾರು ಜನರ ಕನಸುಗಳಲ್ಲಿ ಕೆಲವರಿಗೆ ಮಾತ್ರ ಭಾಗ್ಯ ಒದಗಲಿದ್ದು ಅಂಥವರು ಪ್ರಾಮಾಣಿಕ ಸೇವೆಗೈದು ಸಮಾಜದಲ್ಲಿ ಮಾದರಿಯಾಗಬೇಕೆಂದರು. ಮುಖ್ಯ ಅತಿಥಿಗಳಾಗಿ ಪಿಕೆಪಿಎಸ್ನ ಅಧ್ಯಕ್ಷ ಬಸವರಾಜ್ ಬೋಳಗೌಡ್ರ, ಶಿವಬಸಪ್ಪ ಗಜಪತಿ, ಅಕ್ಕವ್ವ ಗಜಪತಿ, ಸುಮಂಗಲ ಗಜಪತಿ, ನಿವೃತ್ತ ಶಿಕ್ಷಕರಾದ ವೀರನಗೌಡ ಸಂಗನಗೌಡ್ರ, ಮಲ್ಲಿಕಾರ್ಜುನ್ ಬೆನಕಟ್ಟಿ, ಗಣ್ಯರಾದ ತಮ್ಮನಗೌಡ ಪಾಟೀಲ್, ಸೋಮನಗೌಡ ಗಿರಿಯಪ್ಪಗೌಡ್ರ, ರಮೇಶ್ ಗಾಡದ್, ಮಹಾಬಾಳೇಶ್ ಪಾಟೀಲ್, ಸೀಮಣ್ಣ ಮದ್ನಳ್ಳಿ, ಪ್ರಕಾಶ್ ಗೌಡ ಮಧುಕನಗೌಡ್ರ, ರಮೇಶ್ ಯಲ್ಲಪ್ಪಗೌಡ್ರ ಹಾಗೂ ಮಾಜಿ ಸೈನಿಕ ವೀರು ದೊಡ್ಡ ವೀರಪ್ಪನವರು ಆಗಮಿಸಿದ್ದರು. ಶಿವಾನಂದ್ ಓಂಕಾರ ಸ್ವಾಗತಿಸಿದರು. ಉಪನ್ಯಾಸಕ ಶಿವನಗೌಡ ಪಾಟೀಲ್ ನಿರೂಪಿಸಿದರು. ಎಸ್.ಬಿ. ಪಾಟೀಲ್ ವಂದಿಸಿದರು. ಇದಕ್ಕೂ ಪೂರ್ವದಲ್ಲಿ ಸುಬೇದಾರ್ ಬಸವರಾಜ್ ಗಜಪತಿ ಅವರನ್ನು ತೆರೆದ ವಾಹನದಲ್ಲಿ ಗ್ರಾಮದೆಲ್ಲೆಡೆ ಮೆರವಣಿಗೆ ಮಾಡಲಾಯಿತು. ಮಾಜಿ ಸೈನಿಕರು, ಗೆಳೆಯರ ಬಳಗ, ಗ್ರಾಮದ ವಿವಿಧ ಸಂಘಟನೆಗಳು ಹಾಗೂ ಗ್ರಾಮಸ್ಥರು ನಿವೃತ್ತರನ್ನು ಸನ್ಮಾನಿಸಿದರು. ಹಾಗೂ ಶ್ರೀ ಸಿದ್ದಬಸವೇಶ್ವರ ಕಟಾಕ್ಷದಿಂದ ತಂದೆ ತಾಯಿಗಳ ಆಶೀರ್ವಾದದೊಂದಿಗೆ ಅಖಂಡವಾಗಿ ಭಾರತ ಸೇನೆಯಲ್ಲಿ 28 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಈ ಜನ್ಮಭೂಮಿಗೆ ಆಗಮಿಸಿದ ಸುಬೇದಾರ್ ಬಸವರಾಜ್ ಶ್ರೀ ಗಜಪತಿ ಅವರ ಅಭಿನಂದನಾ ಸಮಾರಂಭ. ಈ ಅಭಿನಂದನಾ ಸಮಾರಂಭದ ಪ್ರಾರಂಭದಲ್ಲಿ ಪ್ರಾರ್ಥನಾ ಗೀತೆ ನಮಿಸುವೆವು, ಭಜಿಸುವೆವು, ಹೊಗಳುತ್ತಾ ಸುಪಡೆಯ ನಿನ್ನಯ ಮಹಿಮೆಯ ಹಾಡುವೆವು. ಹಾಗೂ ಶ್ರೀ ಸಿದ್ದಬಸವೇಶ್ವರ ಕಟಾಕ್ಷದಿಂದ ತಂದೆ ತಾಯಿಗಳ ಆಶೀರ್ವಾದದೊಂದಿಗೆ ಅಖಂಡವಾಗಿ ಭಾರತ ಸೇನೆಯಲ್ಲಿ 28 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಈ ಜನ್ಮಭೂಮಿಗೆ ಆಗಮಿಸಿದ ಸುಬೇದಾರ್ ಬಸವರಾಜ್ ಶ್ರೀ ಗಜಪತಿ ಅವರ ಅಭಿನಂದನಾ ಸಮಾರಂಭ. ಈ ಅಭಿನಂದನಾ ಸಮಾರಂಭದ ಪ್ರಾರಂಭದಲ್ಲಿ ಪ್ರಾರ್ಥನಾ ಗೀತೆ ನೌಕರಿ ಸಿಗುವಂತ ಬೇಕಾದ ಗ್ಯಾಂಗ್ ಕಟ್ಕೊಂಡು ಉಳ್ಳಿಕ್ಕಿತ್ತಂತ, ಗ್ಯಾಂಗ್ ಕಟ್ಕೊಂಡು ಕಡ್ಲಿಕ್ಕಿತ್ತಂತ, ಗ್ಯಾಂಗ್ ಕಟ್ಕೊಂಡು ಜ್ವಾಳ ಹಾಕುದಂತ, ಒಬ್ಬ ಹತ್ತೆ ಕಡಿಕ್ಕಿತ್ತಂತ ಆತ್ಮೀಯರಾಗಿರುವಂತ ಇನ್ನೇನು ನೌಕರಿ ಸಿಗುವುದು ಅನ್ನುವಂತ ಒಂದು ಆಸೆ ಅವನಲ್ಲಿತ್ತು. ಏನೋ ಬೈಲೋಡ ಗ್ರಾಮದ ಎಲ್ಲ ಗುರುವಿನ ಆಶೀರ್ವಾದ, ತಂದೆ ತಾಯಿಗಳ ಆಶೀರ್ವಾದ ಹಾಗೂ ನಮ್ಮೆಲ್ಲರ ಆರಾಧೈವನಾಗಿರುವಂತಹ ಶ್ರೀ ವತ್ತಿ ಸಿದ್ದಬಸವೇಶ್ವರನ ಆಶೀರ್ವಾದದಿಂದ ಯಾರು ಆತನ ಕನಸು ಕಂಡಿದ್ದೋ ಗೊತ್ತಿಲ್ಲ, ಭಾರತೀಯ ಸೇನೆಯಲ್ಲಿ ಸೇವೆ ಮಾಡುವ ಅವಕಾಶ ಸಿಕ್ಕಿತ್ತು. ಆದ್ರೆ ಸೇನೆಯಲ್ಲಿ ಸೇವೆ ಮಾಡುವ ಅವಕಾಶ ಸಿಕ್ಕಿದೆ ಅಂತೇಳಿ ಸುರಕ್ಷಿತವಾಗಿ ಸೇವೆ ಸಲ್ಲಿಸಿ ತನ್ನ ಗ್ರಾಮಕ್ಕೆ ಬಂದಿರುವುದು ಅಷ್ಟು ಸುಲಭವಾದ ಮಾತಲ್ಲ. ಯಾಕಂದ್ರೆ 15-17 ವರ್ಷ ಮಾಡೋದ ಬಹಳ ಕಷ್ಟ. ಅಂತಂದ್ರೆ 28 ವರ್ಷ ಸರ್ವಿಸ್ ಮಾಡಿ ಬಂದಾನಂದ್ರೆ ನಿಜವಾಗ್ಲೂ ಈ ಗ್ರಾಮಕ್ಕೂ ಒಂದು ಹೆಮ್ಮೆ, ಆಮೇಲೆ ನಾ ಕಲಿಸಿದಂತ ನನಗೂ ಒಂದು ದೊಡ್ಡ ಹೆಮ್ಮೆ, ನನಗೂ ಒಂದು ದೊಡ್ಡ ಗೌರವ, ಅವರ ತಂದೆ ತಾಯಿಗೂ ಒಂದು ದೊಡ್ಡ ಗೌರವ, ಅವರ ಶ್ರೀಮತಿಗೂ ಒಂದು ದೊಡ್ಡ ಗೌರವ. ಅವರು ದೇಶಕ್ಕೆ ಹೋಗಿರ್ತಾರ ನಮ್ಗೆ ಹೆಮ್ಮೆ ವಿಷಯನೇ. ಆದ್ರೆ ಒಬ್ಬ ಸೈನಿಕ ಒಬ್ಬ ತಂದೆ ತಾಯಿಗೆ ಮಗನೂ ಆಗಿರ್ತಾನ, ಹೆಂಡತಿಗೆ ಗಂಡನೂ ಆಗಿರ್ತಾನ, ಮಕ್ಕಳಿಗೆ ತಂದೆನೂ ಆಗಿರ್ತಾನ, ಸಹೋದರನೂ ಆಗಿರ್ತಾನ. ಅವರಿಗೇನೋ ಆತಂಕ, ಏನಾಗುತ್ತೋ ಏನೋ ಆತಂಕದಲ್ಲಿ ಕಲಿಬೇಕಾಗ್ತದೆ ಜೀವನ. ಅವರಿಗೆ ಅವ್ರು ಹೋದ್ಮೇಲೆ ನಾವು ಸುರಕ್ಷಿತವಾಗಿ ಅದೇವೆ ಅಂತ ಫೋನ್ ಬರೋ ಮಟ್ಟನು ಎಲ್ಲರಿಗೂ ಕಳವಳ, ಎಲ್ಲರಿಗೂ ಬಂದಿದ್ದು. ಅವ್ರು ದೇಶದಲ್ಲಿ ಹೋಗಿರ್ತಾರ, ಹೆಮ್ಮೆಯ ವಿಷಯನೇ ಅದು. ಆದ್ರೆ